ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ನಾವು ಕೂಡ ಚೆನ್ನಾಗದೀವ್ರಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ರೀ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಮ್ಮ ಪ್ರಕೃತಿಯ ಸೌಂದರ್ಯನ ನೋಡ್ರಿ. ಎಷ್ಟು ಚಂದ ನಮ್ಮ ಪ್ರಕೃತಿ ಗರೆಬಿಚ್ಚಿ ನಿಂತ ಹಾಗೆ ನಿಂತಿದೆ ಅಂತ. ಇವತ್ತಿನ ವಿಡಿಯೋದಾಗ ನಾವು ಯಾವ ಬಳ್ಳಿಯನ್ನು ನೆಲಕ್ಕೆ ನೆಟ್ಟನೆ ಮಾಡ್ತೀವಿ ಅಂತ ನಿಮಗೆಲ್ಲರಿಗೂ ತೋರಿಸ್ತೀವಿ ನೋಡ್ರಿ. ಇವು ಬಂದು ಎಲೆ ಬಳ್ಳಿಗಳು ಅದಾವ್ರಿ. ಇವನ್ನು ನಾವು ನಮ್ಮ ನೆಲಕ್ಕೆ ಇವತ್ತು ನೆಟ್ಟನೆ ಮಾಡ್ತೀವ್ರಿ. ಇವು ನಮಗೆ ಉಡುಗೊರೆ ರೂಪದಾಗ ಕೊಟ್ಟಾರ್ರಿ. ಇವನ್ನು ನಾವು ಇವತ್ತು ನಮ್ಮ ಹೊಲದಾಗ ನೆಟ್ಟನೆ ಮಾಡ್ತೀವ್ರಿ. ಹಾಗೆ ನಮಗೆ ಈ ಬಳ್ಳಿಗಳನ್ನು ಉಡುಗೊರೆ ಕೊಟ್ಟವರಿಗೆ ಧನ್ಯವಾದವನ್ನು ತಿಳಿಸ್ತೀವ್ರಿ. ನೋಡ್ರಿ, ಈ ಎಲೆ ಬಳ್ಳಿಗಳು ಈ ರೀತಿ ಅದಾವ್ರಿ. ಈ ಬಳ್ಳಿಗಳ ಕಾಂಡ ಅಂದ್ರೆ ಸ್ಟೆಮ್ ರೀ, ಬಹಳ ತಿಳುವಾಗಿರ್ತಾವ್ರಿ. ಆಗ ಇವಕ್ಕೆ ಬೇರುಗಳು ಕೂಡ ಇರ್ತಾವ್ರಿ. ಈ ರೀತಿ ಬೇರುಗಳು ಕಾಣಕತ್ತಾವಲ್ರಿ, ಈ ರೀತಿ ಇವಕ್ಕೆ ಬೇರುಗಳಿರ್ತಾವೆ. ಹಾಗೆ ನೋಡಿ, ಇವು ಎಲೆ ಅದಾವ್ರಿ. ಇವೇ ತಿನ್ನೋ ಎಲೆ ರೀ. ಇವನ್ನು ನಾವು ತಿನ್ನಕ್ಕ ಮತ್ತು ದೇವರ ಪೂಜೆಗೆಲ್ಲ ಬಳಸ್ತೀವ್ರಿ. ನೋಡ್ರಿ, ಈ ರೀತಿ ಈ ಬಳ್ಳಿ ಅದ ರೀ. ಇವನ್ನು ನಾವು ನಮ್ಮ ನೆಲಕ್ಕೆ ನೆಟ್ಟನೆ ಮಾಡೋಣ ಬರ್ರಿ. ನೋಡ್ರಿ, ಒಂದು ಗುದ್ಲಿ ಸಹಾಯದಿಂದ ಮೊದಲ ನೆಲನ ಹಡ್ಕೋರಿ, ಅಗೀರಿ. ಈ ರೀತಿ ನೆಲವನ್ನು ಅಗಿಬೇಕ್ರಿ. ನೆಲನ ಮೆತ್ತಗೆ ಮಾಡ್ಕೋರಿ ಒಂದು ಸ್ವಲ್ಪ. ಸ್ವಲ್ಪ ನಮ್ಮ ಕೈಗಳಿಂದ ಮಣ್ಣನ್ನು ಗುಂಪಾಗಿ ಮಾಡೋಣ್ರಿ. ಈಗ ಬಳ್ಳಿ ತಗೊಂಡು ಬಳ್ಳಿನ ನಿಧಾನವಾಗಿ ನೆಲದಾಗ ಹಾಕಿ ಮಣ್ಣಿಂದ ಮುಚ್ತೀವ್ರಿ. ಈ ರೀತಿ ಸಮಾಧಾನವಾಗಿ ಮಣ್ಣಿಂದ ಮುಚ್ಕೋಬೇಕ್ರಿ. ಹಾಗೆ ಮತ್ತೊಂದು ಬಳ್ಳಿ ತೊಗೊಳಕತ್ತಾರ ನೋಡ್ರಿ. ಮತ್ತೆ ನೆಲವನ್ನು ಸ್ವಲ್ಪ ಹಡ್ಬೇಕಾಗ್ತದ್ರಿ. ಹೀಗೆ ಹಡ್ಡುವಾಗ ಒಂದು ಸುತ್ತಮುತ್ತ ಸ್ವಲ್ಪ ಕಸ ಇದ್ರೆ ಸ್ವಲ್ಪ ತಕ್ಕೊಂಡು ಬಿಡ್ರಿ. ಯಾಕಂದ್ರೆ ಬಳ್ಳಿ ಬೆಳಿಲಿಕ್ಕೆ ಸ್ವಲ್ಪ ಅದು ಅಡಚಣೆ ಮಾಡ್ತದ್ರಿ. ಈಗ ಮತ್ತೆ ಸ್ವಲ್ಪ ಹಡ್ಡೋದು ಅಂದ್ರೆ ಅಗಿಯೋದ್ರಿ. ಸ್ವಲ್ಪ ಅಗದು ಮಣ್ಣನ್ನು ಸಡಿಲ ಮಾಡಿಕೊಡ್ರಿ. ಈಗ ಅವುಗಳ ಬೇರನ್ನು ಸ್ವಲ್ಪ ಒಳಗೆ ಹಾಕಿ ಸಮಾಧಾನವಾಗಿ ಮಣ್ಣಿಂದ ಮುಚ್ಚ್ರಿ. ಈಗಾಗಲೇ ನಮ್ಮ ನೆಲ ಎಲ್ಲ ಹಸಿ ಅದ ರೀ. ನಾವು ಅದಕ್ಕೆ ನೀರು ಬಿಟ್ಟು ಹಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇದ್ದಿದ್ದಿಲ್ಲ. ಅಕಸ್ಮಾತ್ ನಿಮ್ಮ ನೆಲ ಏನಾದರೂ ಒಣ ಇತ್ತು ಅಂದ್ರೆ ನೀವು ಒಂದು ಸ್ವಲ್ಪ ನೀರು ಬಿಟ್ಟು ಹಸಿ ಮಾಡ್ಕೋರಿ. ನೋಡ್ರಿ, ಈ ರೀತಿ ನಮ್ಮ ಬಳ್ಳಿಗಳನ್ನು ನಾವು ನೆಟ್ಟಿವ್ರಿ. ಈ ಬಳ್ಳಿಗಳನ್ನು ನಾವು ಪಾಟ್ಗಳಲ್ಲಿ ಕೂಡ ಬೆಳೆಸ್ಬೋದ್ರಿ. ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಐತಂತ ನಾವು ನೆಲದ ಮೇಲೆ ಬೆಳೆಸೀವ್ರಿ. ಈ ಬಳ್ಳಿಗಳು ಚೆನ್ನಾಗಿ ಬೆಳೆದು ಒಂದು ಸ್ವಲ್ಪ ಜನಕ್ಕೆ ಉಪಯೋಗ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ರೀ. ಹಾಗೆ ಈ ಬಳ್ಳಿಗಳನ್ನು ಕೊಟ್ಟವರಿಗೂ ಧನ್ಯವಾದನ ತಿಳಿಸ್ತೀನಿ ರೀ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ. ಎಲ್ಲರಿಗೂ ಧನ್ಯವಾದ.